ನಮಸ್ಕಾರ. ಸುವರ್ಣ ನ್ಯೂಸ್ನ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಬೀಶ್ ಕೆ. ಯೂಶ್ವಲಿ ನಾವು ಸಿನಿಮಾ ಕಾರ್ಯಕ್ರಮ ಅಂದಾಗ ಸಿನಿಮಾ ರಿಲೀಸ್ ಆದ ಒಂದಿನ ಮುಂಚೆ ಅಥವಾ ರಿಲೀಸ್ ಆದ ಒಂದಿನ ನಂತರ ಅಥವಾ 2 ದಿನ ನಂತರ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗಿ 1 ವಾರ ಆದ ನಂತರ ಯೂಶ್ವಲಿ ಮಾಡಲ್ಲ, ಅದು ಈ ಸ್ಟುಡಿಯೋದಲ್ಲಿ ಮಾಡಲ್ಲ. ಸೊ ಕಳೆದ ವಾರ ರಿಲೀಸ್ ಆಗಿರುವಂಥ ಒಂದು ಮೂವಿ ಗೊಂಬೆಗಳೆಲ್ಲವು ಆ ಸಿನಿಮಾ ರಿಲೀಸ್ ಆಗಿದೆ. ಈಗಾಗಲೇ ಪೇಪರಲ್ಲಿ ವಿಮರ್ಶೆಗಳು ಕೂಡ ಬಂದಿವೆ. ತುಂಬ ಚೆನ್ನಾಗಿದೆ ಅನ್ನೋ ಚಿತ್ರ, ಚೆನ್ನಾಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿಬಂದಿದೆ. ಈಗ ಈ ಚಿತ್ರದ ಬಗ್ಗೆ ಮಾಡೋಕ್ಕೆ ಮುಖ್ಯ ಕಾರಣ ಅಂದರೆ ಚಿತ್ರರಂಗದಿಂದ ಈ ಚಿತ್ರಕ್ಕೆ ಹರಿದು ಬಂದಿರುವ ಪ್ರಶಂಸೆಯ ಮಹಾಪೂರ ಸುರಿಮಳೆ. ಸೊ ಹೀಗಾಗಿಯೇ ಈ ಕಾರ್ಯಕ್ರಮ ರವಿ ಮೆಚ್ಚಿದ ಬೊಂಬೆಗಳೆಲ್ಲವು. ಬೊಂಬೆಗಳೆಲ್ಲವೂ ಈ ಬಗ್ಗೆ ಮಾತಾಡಲು ಚಿತ್ರತಂಡ ಸದಸ್ಯರು ಇದ್ದೇ ಇರ್ತಾರೆ ಯೂಶ್ವಲಿ. ಆದರೆ ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ ಸೂರಿ. ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಇನ್ನು ಈ ತಂಡದ ಸದಸ್ಯರು, ಮೊದಲನೇದಾಗಿ ಈ ಚಿತ್ರದ ನಾಯಕ ನಟ ಸಂತೋಷ್ ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ, ನಮಸ್ಕಾರ ಸಂತೋಷ್. ಅರುಣ್. ಇನ್ನು ಈ ಚಿತ್ರದ ನಾಯಕ ನಟಿ ಪಾವನಿ, ನಿಮಗೂ ಕೂಡ ಸ್ವಾಗತ ಪಾವನಿ. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಪೋಷಕ ನಟರಲ್ಲೊಬ್ಬರಾದಂಥ ಅಚ್ಯುತ್ ನಮ್ಮೊಂದಿಗಿದ್ದಾರೆ, ನಿಮಗೂ ಕೂಡ ಸ್ವಾಗತ ಅಚ್ಯುತ್, ನಮಸ್ಕಾರ. ಇನ್ನು ಈ ಚಿತ್ರದ ಹಿಂದಿರುವ ಶಕ್ತಿ ಅಂದರೆ ನಿರ್ದೇಶಕ ಸಂತೋಷ್, ನಿಮಗೂ ಕೂಡ ಸ್ವಾಗತ, ನಮಸ್ಕಾರ. ಸೊ ಇದು ಗೊಂಬೆಗಳ ಲವ್ ಕುರಿತ ಒಂದು ಕಾರ್ಯಕ್ರಮ. ಚಿಕ್ಕದಾಗಿ ಒಂದು ವಿಜುವಲ್ ನೋಡ್ಕೊಂಬರೋಣ, ಒಂದು ಹಾಡು ಅಥವಾ ಸೀನ್ ಏನಾದರೂ ನೋಡ್ಕೊಂಬರೋಣ, ನಂತರ ಈ ಮಾತುಕತೆ ಶುರು ಮಾಡೋಣ. ಗೊಂಬೆಗಳ ಲವ್ ಚಿತ್ರದ ಕೆಲವು ಹಾಡುಗಳು, ಸನ್ನಿವೇಶಗಳು ನೋಡಿದ್ವಿ. ಮೊದಲನೇದಾಗಿ ಸೂರಿ ಅವರಿಂದನೇ ಶುರು ಮಾಡೋಣ. ಸೂರಿ, ಯೂಶ್ವಲಿ ನೀವಾಗಲಿ ಅಥವಾ ಯಾರೇ ಆಗಲಿ ತಮ್ಮ ಚಿತ್ರಗಳ ಬಗ್ಗೆ ಮಾತಾಡೋಕ್ಕೆ ಬರ್ತಾರೆ. ಯೂಶ್ವಲಿ ಇವತ್ತು ಗೊಂಬೆಗಳೆಲ್ಲವು ನೋಡ್ಕೊಂಡು ಬಂದಿದ್ದೀರಾ, ಹೇಳಿ. ನನಗೆ ಸಂತೋಷು ಆಡಿಯೋ ರಿಲೀಸಲ್ಲಿ ಒಂದು ಸಲ ಫೋನ್ ಮಾಡಿದ್ದ, ನನಗೆ ಆಡಿಯೋ ರಿಲೀಸ್ ಮಾಡಿಕೊಡಿ ಅಂತ. ನಾನು ಹೋಗಲ್ಲ, ಯಾವುದೇ ಫಂಕ್ಷನ್ಗಳು ನಾನು ಹೋಗಲ್ಲ. ಎಷ್ಟೋ ಸಲ ಮುಹೂರ್ತಕ್ಕೆ ಕರೆದಾಗೂ ನಾನು ಹೇಳ್ತೀನಿ, ನಾನು ಟೈಮ್ ಇದ್ದರೆ ಬರ್ತೀನಿ ಅಂದರೆ ನನಗೆ ಅದೇನೋ ಆಗಲ್ಲ ಹಾಗೆ. ಸರಿ, ನಾನು ಸಿನಿಮಾ ನೋಡಿರಲಿಲ್ಲ. ನನಗೆ ಸಿನಿಮಾ ಅಂದರೆ ಜನ ಮೆಚ್ಚಿದಾಗ ನಾನು ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಅದಕ್ಕೆ ನೇರವಾಗಿ ಜನರ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಓಕೆ. ಅಂದರೆ ಸಿನಿಮಾ ನೋಡಿದಿರಾ ಅಲ್ಲಿ ಕೂತು ನನ್ನ ಹುಡುಗರು ಇವರು ಸಿನಿಮಾ ಮಾಡಿದ್ರೆ ನೋಡಿ ಅಂತೆಲ್ಲ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಸರಿ, ಇವತ್ತು ನಿನ್ನೆ ನೋಡಿದೆ. ನಾನು ನಿನ್ನೆ ಸಂಜೆ ನನ್ನ ಸ್ನೇಹಿತನ ಜೊತೆ ಹೋಗಿದ್ದೆ. ತುಂಬ ಕಡಿಮೆ ಜನ ಇದ್ದರು ಥಿಯೇಟ್ರಲ್ಲಿ, ಆಲ್ಮೋಸ್ಟು ತುಂಬ ಕಡಿಮೆ. ಆದರೆ ಅಷ್ಟು ಜನ ಎಂಜಾಯ್ ಮಾಡ್ತಿದ್ರು. ಯಾರು ಕಡಿಮೆ ಜನ ಇದ್ದರು ಅಷ್ಟು. ಮತ್ತು ನಾನು ಅದನ್ನು ಬಯಸಂದರೆ ಆ ಥರದ್ದೊಂದು ಕಾಂಪೋಸಿಷನ್ನು ಅಥವಾ ಆ ಥರದ್ದು ಸೀನ್ಗಳನ್ನ ಹುಡುಗ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದಷ್ಟು ತಪ್ಪುಗಳಿದೆ, ಇರುತ್ತೆ, ಸಿನಿಮಾ ಅಂದಮೇಲೆ ತಪ್ಪುಗಳಿರುತ್ತೆ. ಆದರೆ ಅಷ್ಟು ಜನ ಒಂದು ಟೀಮ್ ಅಂತ ಮಾಡಿಕೊಂಡು ಇವತ್ತು ಸಿನಿಮಾ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಆ ಥರ ಕಥೆಗಳಿಗೆ ಒಪ್ಪಿಸಿ ಮಾಡೋವಂಥದ್ದು ಅವನ ಕಷ್ಟ ಗೊತ್ತಾಗುತ್ತೆ ಸ್ಕ್ರೀನಲ್ಲಿ, ಅವನೇನು ಕಷ್ಟ ಬಿದ್ದಿದ್ದಾನೆ ಅಂತ. ಮತ್ತು ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಶ್ರಮ ಪಡಬೇಕು ಅಂತ ನಮ್ಗಳು ಗೊತ್ತಿದೆ. ಹಿಂಗಿರ್ಬೇಕಾದ್ರೆ ನಾನು ಅವನ ಒಂದು ಕೆಲವು ಕಾಂಪೋಸಿಷನ್ ಅಂತ ಕರಿತೀವಿ, ಅದರಲ್ಲಿ ತುಂಬ ಮೆಚೂರಿಟಿ. ಅಂದರೆ ಇದು ಹೇಗೆ ಅವ್ನುಗೊಳಿತು ಅನ್ನೋ ಥರದ್ದು, ಇದು ಹೇಗೆ ಅವ್ನು ಪರ್ಫಾರ್ಮ್ ಮಾಡಿಸ್ದ, ಇದನ್ನು ಹೇಗೆ ಒಂದು ಟೀಮ್ಗೆ ಹೇಳಿ ಅದನ್ನು ಶಾರ್ಟ್ ವೈಸ್ ತರೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಆ ವಿಷಯದಲ್ಲಿ ನೋಡಬೇಕಾದ್ರೆ ತುಂಬ ಖುಷಿ ಆಯಿತು ಸಿನಿಮಾ. ಸೊ ನಿಮ್ಮ ಜೊತೆ ವರ್ಕ್ ಮಾಡೋದಂಥ ಸಂತೋಷ್ ಜೊತೆ ಹೌದು, ಎಷ್ಟು ಸಿನಿಮಾಗಳಿಗಿದ್ರು ನಿಮ್ಮ ಜೊತೆಗೆ? ನನ್ನ ಜೊತೆ ಕೆಲಸ ಮಾಡೋ ಹುಡುಗರನ್ನ ಮರೆತು ಬಿಡ್ತೀನಿ ನಾನು. ಅದೊಂದು ಕೆಟ್ಟ ಗುಣ ನನಗೆ. ಸರಿ, ಅವನ್ನ ನಾನು ಮರೆತಿದ್ದೆ. ಅಂದರೆ ನನಗೆ ಈಗ ಯಾರೋ ಬಂದು ಸಡನ್ನಾಗಿ ಹೇಳ್ತಾರೆ, ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದೆ ಅಂತ. ನನ್ನ ಜೊತೆ 15 ಜನ ಹುಡುಗರಿದ್ದಾರೆ. ನಾನು ಅದರಲ್ಲಿ ನೆನಪಿಟ್ಕೊಳಲ್ಲ, ಸಾರಿ, ನನ್ನ ಬೈಕೋಬೇಡಿ. ಒಳ್ಳೆ ಸಿನಿಮಾ ಮಾಡಿದಾಗ ನನಗೆ ಬರ್ತೇನೆ ನಿಮಗೆ, ಅದು ನಿಮ್ಮ ಒಳ್ಳೆ ಗುಣ. ಅವನು ಕೇಳಿದ್ದೆ, ನಾನು ಸಡನ್ನಾಗಿ ಕೇಳಿದ್ದೆ, ಯಾರು ನೀನು ಅಂತ. ಇಲ್ಲ ಸರ್, ನಾನು ಇಂಟರ್ವ್ಯೂ ಬಿಡ್ತಾ ಕೆಲಸ ಮಾಡಿದ್ದೆ. ಆಮೇಲೆ ಕೇಳಿದೆ, ಸತ್ಯ ಹೆಗ್ಡೆ ಜೊತೆ ಬೈಸ್ಕೊಂಡಿದ್ಯಾ ನೀನು ಅಂತ. ಹ್ಞೂ ಅಂತ ಒಪ್ಕೊಂಡಿದ್ದ. ಸರಿ, ಅವಾಗ ಗೊತ್ತಾಗುತ್ತೆ ನಮ್ಮಲ್ಲಿ ಯಾರು ತುಂಬ ಬೈಸ್ಕೊತಾರೆ ಅಥವಾ ಏನು ಅಂತ. ಅವ್ರಿಗೆ ಕೆಲಸ ಮಾಡಿದ್ದೆ ನನ್ನ ಜೊತೆ. ನನಗೆ ಈ ಶಿಷ್ಯ ಪರಂಪರೆ ನನಗಿಷ್ಟ ಆಗಲ್ಲ. ಅವ್ರೇನು ಕಲ್ತು ಹೋಗಿದ್ದಾರೆ ನನಗೂ ಗೊತ್ತಿಲ್ಲ. ಆದರೆ ಇವತ್ತು ಅವನ ಸಿನಿಮಾ ನಾನು ನೋಡಬೇಕಾದ್ರೆ ನನಗೆ ಒಂದು ರೀತಿ ಹೆದರಿಕೆ ಆಯಿತು. ನಾನು ಕೆಲವು ನಿರ್ದೇಶಕರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಿಳಲ್ಲಿ ಒಬ್ಬ ಮಿಸ್ಕಿನ್ ಅಂತ ಒಬ್ಬರು ತುಂಬ ಅಚ್ಚುಮೆಚ್ಚಿನ ಡೈರೆಕ್ಟರ್ ಇದ್ದಾರೆ. ಯಾರು? ಮಿಸ್ಕಿನ್ ಅಂತ ಕರೀತಾರೆ. ಈಗ ಸಿನಿಮಾಗಳು ಬರ್ತಿಲ್ಲ ಅವ್ರದ್ದು. ಅವರ ಕಾಂಪೋಸಿಷನ್ ತುಂಬ ವಿಚಿತ್ರವಾಗಿತ್ತು. ಅವರು ಸೀನ್ಗಳನ್ನ ಹೇಳೋ ರೀತಿ ವಿಚಿತ್ರವಾಗಿತ್ತು. ಅವರು ಕುರೋಜಾವ ಸಿನಿಮಾಗಳನ್ನ ತುಂಬ ರೆಫರ್ ಮಾಡೋರು. ಈ ಹುಡುಗನಿಗೆ ಅದು ಹೇಗೆ ಅದು ಒಲ್ದಿದೆಯೋ ಗೊತ್ತಿಲ್ಲ. ಅದನ್ನು ನಾವು ಸಾಧಿಸೋಕ್ಕೆಲ್ಲ ಟ್ರೈ ಮಾಡ್ತಿರ್ತೀವಿ ಒಂದೊಂದು ಟೈಮು. ಓಕೆ, ಅಷ್ಟು ರಿಯಲಿಸಮ್ನ ಟ್ರೈ ಮಾಡೋಕ್ಕೆ ಅಥವಾ ಹೇಗೆ ತೊಗೋಬೇಕು ಅನ್ನೋದು ಅದು ಅವ್ನಿಗೆ ಒಲ್ದಿದೆ. ಅದು ಒಳ್ಳೆಯದು. ಅದನ್ನು ಮುಂದುವರ್ಸ್ಕೊಂಡೋಗು. ಈ ಕಡೆ ನಾವೇನು ಒಂದಷ್ಟು ಬಲೆಗೆ ಬಿದ್ದಿದ್ದೀವಿ, ಬೆಳಕೋಬೇಡ ಅಂತೇಳಿ.
ಬ್ಯೂಟಿಫುಲ್ ಮಾತುಗಳು ಸೂರಿ. ನಿಮ್ಮ ಅಂದರೆ ನೀವು ಯಾವ ಸ್ಥಾನದಲ್ಲಿದ್ದರೂ ಆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಥರ ಒಳ್ಳೆ ಮಾತುಗಳನ್ನ ಹೇಳೋದಿದೆಯಲ್ಲ, ತುಂಬ ಒಳ್ಳೆ ಮಾತು. ನಾನು ಇನ್ನೊಂದು ಪ್ರೇಕ್ಷಕರ ಗಮನಕ್ಕೆ ತರಬೇಕು. ಒಂದು ಲಾಂಗ್ ಶಾಟ್ ತೊಗೊಂಡ್ರೆ ಗೊತ್ತಾಗುತ್ತೆ. ಒಂದು ಚೇರ್ ಖಾಲಿ ಇದೆ ನಮ್ಮ ಸ್ಟುಡಿಯೋದಲ್ಲಿ, ಲಾಂಗ್ ಶಾಟ್ ತೊಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಯೂಶ್ವಲಿ ಯಾವುದು ಚೇರ್ ಖಾಲಿ ಇಡಲ್ಲ ನಾವು, ಯಾರು ಬರದೇ ಇದ್ದರೆ ಆ ಚೇರ್ ತೆಗೆದುಬಿಡ್ತೀವಿ. ಬಟ್ ಈ ಚೇರ್ ಖಾಲಿ ಇರೋದು ಕೂಡ ಸಾಂಕೇತಿಕ. ಯಾಕೆ ಅಂತಂದರೆ ಇಲ್ಲಿ ಒಬ್ಬರು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದಂಥ ವ್ಯಕ್ತಿ ಬರ್ತಾ ಇದ್ದಾರೆ. ಯೂಶ್ವಲಿ ಅವರು ಬೇರೆ ಸಿನಿಮಾಗಳ ಬಗ್ಗೆ ಹೋಗಲಿ, ತಮ್ಮ ಸಿನಿಮಾಗಳ ಬಗ್ಗೆನೇ ಮಾತಾಡಲ್ಲ, ಜನ ಮಾತಾಡಲಿ ಅಂದ್ಬಿಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಿದೆ ಅಂತ ಅನಿಸಿದರೆ ಒಂದೆರಡು ಮಾತುಗಳಲ್ಲಿ ಹೇಳ್ತಾರೆ, ಬಿಟ್ಟರೆ ಹೈಪೋರ್ಬೋಲಿಯಾಗಿ ಉತ್ಪ್ರೇಕ್ಷೆಯಾಗಿ ಆ ವ್ಯಕ್ತಿ ಮಾತಾಡೋದಿಲ್ಲ. ಆದರೆ ಅವರು ಈ ಚಿತ್ರದ ಬಗ್ಗೆ ಮಾತಾಡಲು ಬರ್ತಾ ಇದ್ದಾರೆ ಕೆಲವು ನಿಮಿಷಗಳಲ್ಲಿ. ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಾನು ಅರುಣ್, ಪಾವನಿ, ಅಚ್ಯುತ್ ಮತ್ತು ಸಂತೋಷ್ ಇವರೆಲ್ಲರ ಜೊತೆಗೆ ಮಾತಾಡ್ತೀನಿ ಮತ್ತು ಬರಲಿರುವ ನಮ್ಮ ಗೆಸ್ಟ್ ವಿಶೇಷ ಅತಿಥಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.